ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಥಿನ್ ಎಂಡೋಮೆಟ್ರಿಯಮ್ ಅಂದರೆ ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿರಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದ ಒಳಪದರವು ಇಂತಿಷ್ಟೇ ದಪ್ಪ ಇರಬೇಕಂತ ಇರುತ್ತೆ. ತುಂಬ ಜಾಸ್ತಿನೂ ದಪ್ಪ ಇರಬಾರ್ದು, ತುಂಬ ಕಡಿಮೆನೂ ದಪ್ಪ ಇರಬಾರ್ದು. ಇವಾಗ ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದ ಒಳಪದರವು ಎಬೋ 8 ಇರಬೇಕಾಗತ್ತೆ. ಅದಕ್ಕಿಂತ ಕಮ್ಮಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುವಂಥದ್ದು. ಈ ಒಂದು ಗರ್ಭಪಾತವಾಗಲಿಕ್ಕೆ ಅನೇಕ ಕಾರಣಗಳಿರ್ತವೆ. ಅದರಲ್ಲೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿದ್ರೂ ಕೂಡ ಇದು ಕಾರಣ ಆಗಿರುತ್ತೆ. ಈ ರೀತಿ ತೆಳುವಾಗಿದ್ದರೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಹಾಗಾಗಿ ನೀವು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದ ಒಳಪದರವು ಚೆನ್ನಾಗಿರಬೇಕಾಗತ್ತೆ. ಇಂತಿಷ್ಟೇ ಇರಬೇಕಂತ ಇರುತ್ತೆ. ಹಾಗಾಗಿ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಅದು ಇರಬಾರ್ದು. IVF ಮಾಡಿದಾಗಲೂ ಕೂಡ ಕೆಲವರಲ್ಲಿ ಮಿಸ್ಕ್ಯಾರೇಜ್ ಆಗಲಿಕ್ಕೆ ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿರುವುದು ಕೂಡ ಕಾರಣ ಆಗಿರುತ್ತೆ. ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 9 ಮಂತ್ಸು ಹೆಲ್ತಿಯಾಗಿ ಕ್ಯಾರಿ ಆಗಲಿಕ್ಕೆ ನಿಮ್ಮ ಗರ್ಭಕೋಶದ ಒಳಪದರವು ತುಂಬ ಹೆಲ್ತಿಯಾಗಿರಬೇಕಾಗತ್ತೆ. ಯಾಕಂತ ಹೇಳಿದರೆ ಆ ಒಂದು ಭ್ರೂಣ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಆ ಗರ್ಭಕೋಶದ ಒಳಪದರಕ್ಕೆ ಇರಬೇಕಾಗತ್ತೆ. ಗರ್ಭಕೋಶದ ಒಳಪದರ ದಪ್ಪ ಆಗದೇನೆ ತೆಳುವಾಗಿದ್ದು ದುರ್ಬಲವಾಗಿದ್ದರೆ ಮಿಸ್ಕ್ಯಾರೇಜ್ ಆಗುವಂಥದ್ದು. ಹಾಗಾಗಿ ಈ ಒಂದು ಥಿನ್ ಎಂಡೋಮೆಟ್ರಿಯಮ್ಗೆ ಏನೆಲ್ಲ ಕಾರಣಗಳಿವೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕಾರಣ ಹಾರ್ಮೋನ್ಗಳಲ್ಲಿ ಅಸಮತೋಲನ ಆಗಿರುವಂಥದ್ದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಮತ್ತು ಗರ್ಭಕೋಶದ ಸೋಂಕುಗಳು, ಯೂಟ್ರೈನ್ ಇನ್ಫೆಕ್ಷನ್. ಇದಕ್ಕಿಂತ ಮುಂಚೆ ಏನಾದರೂ ನಿಮ್ಮ ಯೂಟ್ರಸಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಇದರಿಂದನೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರವು ತುಂಬ ತೆಳುವಾಗಿರುವಂಥದ್ದು. ಮತ್ತು ಇದಕ್ಕಿಂತ ಮುಂಚೆ ಏನಾದರೂ ಯೂಟ್ರಸ್ಸಿಗೆ ಸಂಬಂಧಪಟ್ಟಿದ್ದೇನಾದರೂ ಶಸ್ತ್ರಚಿಕಿತ್ಸೆ ಆಗಿದ್ದು ಅದರ ಗಾಯಗಳಿಂದನೂ ಕೂಡ ನಿಮಗೆ ಈ ರೀತಿಯ ಸಮಸ್ಯೆ ಕಾಣ್ಬೋದು. ರಕ್ತಸ್ರಾವದ ಕೊರತೆ ಇರ್ಬೋದು, ಅಂದರೆ ನಿಮ್ಮ ಯೂಟ್ರಸ್ಸಿಗೆ ಸರಿಯಾಗಿ ಬ್ಲಡ್ ಫ್ಲೋ ಆಗದೇ ಇರುವಂಥದ್ದು. ಮತ್ತು ಕೆಲವು ಕಾಯಿಲೆಗಳಾದ ಅದರಲ್ಲಿ ಮೇಯ್ನಾಗಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಇದು ಕೆಲವು ಮಹಿಳೆಯರಲ್ಲಿ ರೇರಾಗಿ ಕಾಣಿಸಿಕೊಳ್ಳುವಂಥ ಒಂದು ಸಮಸ್ಯೆ ಆಗಿದೆ. ಇಂದಿನ ವಿಡಿಯೋಗಳಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳಿರ್ತವೆ, ಕಾರಣಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದರೆ ಆ ವಿಡಿಯೋನ ಹೋಗಿ ನೋಡ್ಕೋಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಪ್ರಮುಖ ಸಮಸ್ಯೆ ಅಂತ ಹೇಳಿದರೆ PCOD ಮತ್ತು PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರ್ಬೋದು ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಇರ್ಬೋದು. ಇದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ಳುವಂಥ ಒಂದು ಸಮಸ್ಯೆಯಾಗಿದೆ. ಈ ರೀತಿ ಇದ್ದವರಲ್ಲೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿ ಗ್ರೋತ್ ಆಗಲಿಕ್ಕೆ ಕಾರಣವಾಗಿರುತ್ತೆ. ಈ ರೀತಿ ಹಾರ್ಮೋನುಗಳ ಅಸಮತೋಲನದಿಂದ ಕೆಲವರಲ್ಲಿ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಗರ್ಭ ಧರಿಸಲು ಅವರಿಗೆ ಕಷ್ಟವಾಗುತ್ತೆ. ಸೊ ಹಾಗಾಗಿ ನೀವು ಪ್ರಯತ್ನ ಪಡ್ತಾ ಇದ್ದು ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗತ್ತೆ. ಹೀಗೆ ಅನೇಕ ಕಾರಣಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಪ್ರಮುಖವಾದ ಕಾರಣ ಅಂತ ಹೇಳಿದರೆ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗುವಂಥದ್ದು. ನಿಮ್ಮ ಹಾರ್ಮೋನ್ಗಳಲ್ಲಿ ಅಸಮತೋಲನ ಉಂಟಾಗಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾಗಿ ಈಸ್ಟ್ರೋಜನ್ ಕೊರತೆಯಿಂದ ಗರ್ಭಕೋಶದ ಒಳಪದರವು ತೆಳುವಾಗಿ ಬೆಳೀಬೋದು. ನೆಕ್ಸ್ಟ್ ಇನ್ನೊಂದು ಕಾರಣ ಗರ್ಭಕೋಶದ ಗಾಯ ಇರ್ಬೋದು, ಅಂದರೆ ಯೂಟ್ರನ್ ಸ್ಕ್ಯಾರಿಂಗ್ ಅಂತ ಕರಿತೀವಿ. ಹಿಂದಿನ ಶಸ್ತ್ರಚಿಕಿತ್ಸೆಯಿಂದ ಏನಾದರೂ ಗಾಯದ ಕುರುಹುಗಳಿದ್ರೂ ಕೂಡ ಈ ರೀತಿಯ ಸಮಸ್ಯೆ ಆಗುತ್ತೆ. DNC ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅಂಟಿಕೊಳ್ಳುವಿಕೆಯಿಂದ ಉಂಟಾಗಿರುವಂಥ ಗಾಯಗಳಿರ್ಬೋದು. ಮೊದಲೇ ತಿಳಿಸಿದ ಹಾಗೆ ಪೂರ್ ಬ್ಲಡ್ ಸಪ್ಲೈ ನಿಮ್ಮ ಗರ್ಭಕೋಶಕ್ಕೆ
ಆಗ್ತಾ ಇರೋದ್ರಿಂದ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದೆ ಮುಂಚೆ ನಾನು. ಕೆಲವು ಔಷಧಿಗಳ ಸೈಡ್ ಎಫೆಕ್ಟಿಂದ ಇರ್ಬೋದು, ಕೆಲವು ಗರ್ಭ ನಿರೋಧಕಗಳಿಂದನೂ ಕೂಡ ಇರ್ಬೋದು, ಮತ್ತು ಈ ಥರ ಔಷಧಿಗಳು ಕೂಡ ಇರ್ಬೋದು. ಮತ್ತು ಇಲ್ಲಿ ವಯಸ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಯಸ್ಸಾಗ್ತಾ ಹೋದಂಗೆ ಹಾರ್ಮೋನ್ಸ್ಗಳಲ್ಲಿ ಬದಲಾವಣೆ ಆಗೋದ್ರಿಂದ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿದ್ದು ಆ ಸಂದರ್ಭದಲ್ಲಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ನಿಮ್ಮ ಪೀರಿಯಡ್ ಸೈಕಲ್ನ ಪ್ರತಿ ಹಂತದಲ್ಲಿ ಇದು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಎಬೋವ್ 8 mm ಇದ್ದರೆ ತುಂಬಾ ಒಳ್ಳೆಯದು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಕೆಲವರಿಗೆ ಅವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಅವರಿಗೆ ಮಕ್ಕಳಾಗದೇನೂ ಇರ್ಬೋದು ಅಥವಾ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅವರಿಗೆ ಗೊತ್ತಾಗೋದಿಲ್ಲ ಯಾಕೆ ಕನ್ಫರ್ಮ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿ ನಿಮಗೆ ಪ್ರತಿ ಸರಿ ಆದಾಗ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಇಲ್ಲಿ ನೀವು ತುಂಬ ಟೈಮ್ ತನಕನೂ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ಕಾರಣದಿಂದ ನೀವು ಬಂಜೆತನದ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅಂತ ಹೇಳಿ. ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳಿರ್ತವೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಟೆಸ್ಟ್ ಮಾಡಿದಾಗ ನಿಮಗೆ ಏನಾದರೂ ಈ ರೀತಿಯ ಸಮಸ್ಯೆ ಇದ್ದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಡಾಕ್ಟ್ರು ಹಾರ್ಮೋನಲ್ ಚಿಕಿತ್ಸೆಯನ್ನು ನಿಮಗೆ ನೀಡ್ಬೋದು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಹೇಳ್ಬೋದು. ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಂತ ಹೇಳಿ ನಿಮಗೆ ಅವರು ಅಡ್ವೈಸ್ ಮಾಡ್ತಾರೆ. ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆ ಮಾಡಬೇಕಾಗತ್ತೆ. ಮತ್ತು ನೀವು ಆದಷ್ಟು ಟೆನ್ಷನ್ ಫ್ರೀಯಾಗಿರಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಸಾಮಾನ್ಯವಾಗಿ ಬಂಜೆತನದ ಸಮಸ್ಯೆ ಕಾಡಲಿಕ್ಕೆ ಅನೇಕ ಕಾರಣಗಳಿರ್ತವೆ. ಅದರಲ್ಲೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರವು ತುಂಬ ತೆಳುವಾಗಿರೋದು ಕೂಡ ಪ್ರಮುಖ ಕಾರಣವಾಗಿರುತ್ತೆ. ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಇದು ತುಂಬ ಫಲವತ್ತತೆಯನ್ನು ಕೂಡಬೇಕು ಮತ್ತು ಇಷ್ಟೇ ದಪ್ಪ ಇರಬೇಕಂತ ಇರುತ್ತೆ. ಹಾಗಾಗಿ ಒಂದು ವೇಳೆ ಅಷ್ಟು ದಪ್ಪ ಇಲ್ಲ ಅಂತ ಹೇಳಿದರೆ ಮಿಸ್ಕ್ಯಾರೇಜ್ ಆಗಲಿಕ್ಕೆ ಇದು ಪ್ರಮುಖ ಕಾರಣ ಆಗಿರುತ್ತೆ. ನಿಮಗೆ ಕನ್ಫರ್ಮ್ ಆದ್ರೂ ಕೆಲವರಲ್ಲಿ ಈ ರೀತಿ ಮಿಸ್ಕ್ಯಾರೇಜ್ ಆಗಲಿಕ್ಕೆ ನಿಮ್ಮ ಗರ್ಭಕೋಶದ ಒಳಪದರವು ತೆಳುವಾಗಿರೋದು ಕೂಡ ಕಾರಣವಾಗಿರುತ್ತೆ. ಯಾಕಂತ ಹೇಳಿದರೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಆಗಲಿಕ್ಕೆ ನಿಮ್ಮ ಗರ್ಭಕೋಶದ ಒಳಪದರವು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಸೊ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದರೆ ನೀವು ಟೈಮನ್ನು ವೇಸ್ಟ್ ಮಾಡದೆ ಆದಷ್ಟು ಬೇಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಸಮಸ್ಯೆ ಇದ್ರೂ ಇರ್ಬೋದಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.